ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿ ಅಂತರದಿಂದ ಗೆಲುವನ್ನ ದಾಖಲು ಮಾಡಿದ್ದಾರೆ. ಮಂಡ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಗೆಲುವನ್ನ ದಾಖಲಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮಗ ನಿಖಿಲ್ ಸೋತಂಥ ಜಾಗದಲ್ಲಿ ಗೆದ್ದು ಬೀಗಿದ್ದಾರೆ ತಂದೆ ಎಚ್.ಡಿ. ಕುಮಾರಸ್ವಾಮಿಯವರು. ಕೇವಲ ಸಾವಿರಾರು ಮತಗಳ ಅಂತರ ಅಲ್ಲ, ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದು ಭದ್ರಕೋಟೆಯಲ್ಲಿ ನೆಲಕಚ್ಚಿದ್ದಂತಹ ಜೆಡಿಎಸ್ಗೆ ಉಸಿರು ಕೊಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೊದಲ ಬಾರಿಗೆ ಹೊರಗಿನಿಂದ ಬಂದು ಮಂಡ್ಯದಲ್ಲಿ ಗೆದ್ದು ಬಿಗಿದ್ದಾರೆ. ಕಾಂಗ್ರೆಸ್ನ ಸ್ವಾಭಿಮಾನ ಅಸ್ತ್ರಕ್ಕೆ ಇಲ್ಲಿ ಸೊಪ್ಪು ಹಾಕಿಲ್ಲ ಮಂಡ್ಯದ ಮತದಾರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಬಹಳ ಅದ್ಭುತವಾದಂತಹ ಗೆಲುವು, ದಾಖಲೆಯ ಗೆಲುವನ್ನ ದಾಖಲಿಸುವಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಸಕ್ಸಸ್ ಆಗಿದ್ದಾರೆ ಮಂಡ್ಯದಲ್ಲಿ. ಬಟ್ ಗೆಲುವಿಗೆ ಕಾರಣ ಆದಂತಹ ಅಂಶಗಳು ಏನೇನು ಅಂತ ಹೇಳಿ, 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರ, ಏನ್ ಕಾರಣ ಆಯಿತು ಮಂಡ್ಯದಲ್ಲಿ ಅಂತ ಹೇಳಿ? ಖಂಡಿತ ವಿದೇಶಿ, ಮಂಡ್ಯದಲ್ಲಿ ಅಂದ್ರೂ ಕೂಡ JDS ನ ಭದ್ರಕೋಟೆ ಮಂಡ್ಯ ಆಗಿರುವಂಥದ್ದು. ಭದ್ರಕೋಟೆಯಲ್ಲೇ ಸಂಪೂರ್ಣವಾಗಿ ನೆಲಕೆಚ್ಚುವಂತಹ ಪರಿಸ್ಥಿತಿ JDSಗೆ ನಿರ್ಮಾಣ ಆಗಿತ್ತು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಂದು ಕುಮಾರಸ್ವಾಮಿ ಅವರೇ CM ಆಗಿದ್ರು. ಆದರೂ ಕೂಡ ತಮ್ಮ ಪುತ್ರ ಸೋಲನ್ನ ಅನುಭವಿಸಬೇಕಾಗಿತ್ತು. ಅದಾದ ಬಳಿಕ ಸಾಲು ಚುನಾವಣೆಗಳಲ್ಲಿ JDS ಸೋಲನ್ನು ಅನುಭವಿಸಿತ್ತು. ಅದಾದ ಬಳಿಕ ಸಂಪೂರ್ಣವಾಗಿ JDS ಮಂಡ್ಯದಲ್ಲಿ ಒಂದು ರೀತಿ ಮಕಾಡೆ ಮಲಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನ ಮತ್ತೆ ಫಿನಿಕ್ಸ್ನಂತೆ ಎದ್ದೇಳಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರೇ ಖುದ್ದು ಮಾಡಿರುವಂತದ್ದು. ಅದರಲ್ಲೂ ಕೂಡ ಬರೋಬ್ಬರಿ 2,84,620 ಮತಗಳಿಂದ ದೊಡ್ಡ ಒಂದು ಅಂತರದಲ್ಲಿ ಗೆಲುವನ್ನು ಸಾಧಿಸಿರುವಂತದ್ದು. ಮತ್ತೆ JDSಗೆ ಉಸಿರು ಕೊಟ್ಟಂತಾಗಿದೆ. ಇನ್ನು ಪುತ್ರ ಸೋಲನ್ನು ಅನುಭವಿಸಿದಂತಹ ಕ್ಷೇತ್ರದಲ್ಲೇ ಪುಟಿದೇಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ನು ಅವರ ಗೆಲುವಿಗೆ ಹಲವಾರು ಕಾರಣಗಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 10 ಕಾರಣಗಳು ಅವರ ಒಂದು ಗೆಲುವಿಗೆ, ಈ ಒಂದು ಬಹುದೊಡ್ಡ ಗೆಲುವಿಗೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮೊದಲನೇದಾಗಿ ಅವರು ಕುಮಾರಸ್ವಾಮಿ ಅವರ ಹೆಸರೇ, ಅಂದ್ರೆ ತನ್ನ ವೈಯಕ್ತಿಕ ವರ್ಚಸ್ಸೇ ಅವರಿಗೆ ಗೆಲುವಿಗೆ ಪ್ರಮುಖ ಕಾರಣ ಆಗಿದೆ. ಮತ್ತೊಂದು ಕಡೆ JDS ಹಾಗೆ ಬಿಜೆಪಿ ಮೈತ್ರಿ ಆಗಿರುವಂತದ್ದು ಮತ್ತೊಂದು ಕಾರಣ ಅಂತ ಹೇಳ್ಬೋದು. ಯಾಕೆಂದ್ರೆ ಮಂಡ್ಯದಲ್ಲಿ JDS ಪ್ರಬಲವಾಗಿದೆ, ಆದ್ರೆ ಅದಕ್ಕೆ ಮತ್ತೊಂದಷ್ಟು ಬಲ ಸಿಕ್ಕಿದ್ದು ಅಂತಂದ್ರೆ ಬಿಜೆಪಿಯಿಂದ. ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಹುದೊಡ್ಡ ಪಡೆಯೇ ಇದೆ. ಆ ನಿಟ್ಟಿನಲ್ಲಿ ಅವರ ಗೆಲುವಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವೂ ಕೂಡ ಆಗಿರುವಂತದ್ದು. ಇನ್ನು ಇಲ್ಲಿನ ಸ್ಥಳೀಯ ನಾಯಕರೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಯಾಕೆಂತಂದ್ರೆ ಈಗಾಗಲೇ ಸೋಲನ್ನ ಅನುಭವಿಸಿದ್ರು ಇಲ್ಲಿನ ಮಾಜಿ ಶಾಸಕರೆಲ್ಲರೂ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ ಅವರು ಕೂಡ ತಮ್ಮ ವರ್ಚಸ್ಸನ್ನ ವೃದ್ಧಿಸಿಕೊಳ್ಬೇಕು, ಮುಂದಿನ ರಾಜಕೀಯ ಜೀವನಕ್ಕಾಗಿ ಎಲ್ಲರೂ ಕೂಡ ಒಗ್ಗಟ್ಟಾದ್ರು. ಅದು ಕೂಡ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಗೆಲುವಿಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನು ಒಕ್ಕಲಿಗ ಮತಗಳು, ಅಂದ್ರೆ ಮಂಡ್ಯದಲ್ಲಿ ಒಕ್ಕಲಿಗ ಮತಗಳಲ್ಲೇ ಬಹಳಷ್ಟು ಪ್ರಾಧಾನ್ಯತೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಹೆಚ್ಚಾಗಿ ಒಕ್ಕಲಿಗ ಮತಗಳು ಕುಮಾರಸ್ವಾಮಿ ಅವರನ್ನ ಕೈ ಹಿಡಿದ್ರು. ಅದು ಕೂಡ ಒಂದು ಕಾರಣ ಆಗಿರುವಂತದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಏನಾದ್ರೂ ಮಂಡ್ಯದಿಂದ ಗೆದ್ರೆ ಅವರು ಕೃಷಿ ಸಚಿವರಾಗ್ತಾರೆ. ಕೃಷಿ ಸಚಿವರಾದ್ರೆ ಬಹಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಎಂಬ ಮಾತುಗಳನ್ನು ಕೂಡ ಇಲ್ಲಿ ಪ್ರಚಾರದ ಸಂದರ್ಭದಲ್ಲಿ JDS ಹಾಗೆ ಬಿಜೆಪಿ ನಾಯಕರು ಮಾಡಿದ್ರು. ಅದೇ ಒಂದು ಕಾರಣ ಈ ಒಂದು ಮಟ್ಟಿಗೆ ಒಂದು ಗೆಲುವು ಕಾರಣ ಆಗಿರುವಂತದ್ದು. ಮತ್ತೊಂದು ಕಡೆ ಕಾವೇರಿಗಾಗಿ ಕುಮಾರಸ್ವಾಮಿ, ಅಂದ್ರೆ ಇಲ್ಲಿ ಮಂಡ್ಯಕ್ಕೆ ಬಂದಂತ ನಾಯಕರೆಲ್ಲರೂ ಕೂಡ ಹೇಳಿದಂತ ಒಂದೇ ಮಾತು, ಅಂದ್ರೆ ಕಾವೇರಿಗಾಗಿ ನೀವು ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಲೇಬೇಕು ಎಂಬ ಮೂಲಕ ಪ್ರಚಾರವನ್ನ ಮಾಡಿದ್ರು. ಅದು ಕೂಡ ಇದರಲ್ಲಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಒಂದು ಅಪಹಾಸ್ಯ ಮಾಡಿರುವಂತದ್ದು. ಅಂದ್ರೆ ಮಂಡ್ಯದ ಕೈ ನಾಯಕರೆಲ್ಲರೂ ಕೂಡ ಅವರ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಒಂದಷ್ಟು ಅನುಮಾನವನ್ನೇ ವ್ಯಕ್ತಪಡಿಸಿದ್ರು. ಆ ಎಲ್ಲ ಹೇಳಿಕೆಗಳು ಕೂಡ ಅವರಿಗೆ ವರ್ಕೌಟ್ ಆಗಿದೆ. ಮತ್ತೊಂದು ಕಡೆ ಕೆರಗೋಡು ಹನುಮ ಧ್ವಜ ವಿವಾದವು ಕೂಡ ಬಹಳಷ್ಟು ಬಲವನ್ನ ಮೈತ್ರಿ ಪಕ್ಷಕ್ಕೆ ನೀಡಿದೆ ಅಂತ ಹೇಳ್ಬೋದು. ಇನ್ನು ಹೊಸ ವ್ಯಕ್ತಿಗೆ, ಅಂದ್ರೆ ಕಾಂಗ್ರೆಸ್ನಿಂದ ಹೊಸ ವ್ಯಕ್ತಿಗೆ ಮಣೆಯನ್ನ ಹಾಕಿದ್ರು. ಅಂದ್ರೆ ಫೇಸ್ ವ್ಯಾಲ್ಯೂ ಕೂಡ ಇರಲಿಲ್ಲ. ಸ್ಟಾರ್ ಚಂದ್ರ ಅವ್ರನ್ನ ಇಲ್ಲಿಗೆ ಕರೆ ತಂದು ನಿಲ್ಲಿಸಿದ್ರು. ಅದು ಕೂಡ ಇದು ಕುಮಾರಸ್ವಾಮಿ ಅವರಿಗೆ ವರ್ಕೌಟ್ ಆಗ್ತು. ಇನ್ನೊಂದು ಕಡೆ ನಿಖಿಲ್ ರವರ ಸೋಲಿನ ಒಂದು ಸಿಂಪತಿ ಇತ್ತಲ್ಲ, ಅದು ಕೂಡ ಇಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ. ಆ ನಿಟ್ಟಿನಲ್ಲಿ ಇವೆಲ್ಲ ಕಾರಣಗಳಿಂದ ಕುಮಾರಸ್ವಾಮಿ ಅವರು ಬಹುದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸುವುದಕ್ಕೆ ಒಂದು ಸಹಕಾರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿದೇಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.